ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಮ್ಮ ಮಾಡಿಫೈ ಕಾರ್ ಆಕ್ಸರೀಸ್. ಏನಪ್ಪ ನನ್ನ ಕೈಲಿರೋದು ಬೇಸಿಕ್ ಸ್ವಿಫ್ಟ್ ಗಾಡಿದು ಸ್ಟೇರಿಂಗ್. ಸೊ ಈ ಗಾಡಿಗೆ ನಾವು ಸ್ವಲ್ಪ ಬೇಸಿಕ್ ಇಂದ ಸ್ವಲ್ಪ ಟಾಪ್ ಎಂಡ್ ವರ್ಷನ್ ಮಾಡೋ ಟ್ರೈ ಮಾಡ್ತಿದೀವಿ. ಕಸ್ಟಮರ್ದು ಬಜೆಟ್ ಯಾವ ತರ ಇತ್ತು ಆ ತರ ನಾವು ಸ್ವಲ್ಪ ಕೆಲಸ ಮಾಡಿದ್ವಿ. ಸೊ ಡೈರೆಕ್ಟ್ ಆಗಿ ಶೋರೂಮ್ ಇಂದ ಸೀದಾ ತಗೊಬಂದ್ಬಿಟ್ಟಾರೆ, ಪೂಜೆ ಮಾಡಿಸ್ಕೊಂಡು ಒಂದು ಹಾರ ಹಾಕ್ಸ್ಕೊಂಡು ಬಂದ್ಬಿಟ್ಟವ್ರೆ. ಸೊ ಫ್ರಂಟ್ ಇಂದ ಏನ್ ನೋಡ್ತಿದ್ದೀರಾ ಅಂದ್ರೆ ಫ್ರಂಟ್ ಫಾಗ್ ಲ್ಯಾಂಪ್ಸ್ ಬರಲ್ಲ ಬೇಸಿಕ್ ಗಾಡಿಲಿ ಸ್ವಿಫ್ಟ್ಗೆ. ಸೊ ಫ್ರಂಟ್ ಫಾಗ್ ಲ್ಯಾಂಪ್ಸ್ ಕೂಡ ಹಾಕಿದೀವಿ. ಸೊ ಬೆಸ್ಟ್ ಪಾರ್ಟ್ ಏನಿದೆ ನಾನು ಇಂಟೀರಿಯರ್ ಅಲ್ಲಿ ತೋರಿಸ್ತೀನಿ. ಸೊ ಔಟರ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಒಂದು ರೇನ್ ಗಾರ್ಡ್ ಹಾಕಿದೀವಿ. ಪ್ಲಸ್ ಬ್ಯಾಕ್ ನೋಡಿದ್ರೆ ನೀವು ಸ್ವಲ್ಪ ರೆಡ್ ಗೆ ಬ್ಲಾಕ್ ಕಾಂಬಿನೇಷನ್ ಆಗಿರೋ ಸ್ಪಾಯ್ಲರ್ ಕೂಡ ಹಾಕ್ಕೊಟ್ಟಿದೀವಿ. ನೋಡ್ಬೋದು ನೀವು ಈ ಸ್ಪಾಯ್ಲರ್. ಸೊ ಇದು ನಿಮಗೆ ಬೇಸಿಕ್ ಮಾಡೆಲ್ ಅಲ್ಲಿ ಬರಲ್ಲ, ಸೊ ಟಾಪ್ ವರ್ಷನ್ ಅಲ್ಲೇ ಬರೋದು ಸ್ಪಾಯ್ಲರ್. ಸೊ ಇನ್ನು ಇಂಟೀರಿಯರ್ ಅಲ್ಲಿ ತೋರಿಸ್ತೀನಿ ಏನಂದ್ರೆ, ಸೊ ಇದು ಸ್ಟಾಕ್ ಸ್ಟೇರಿಂಗ್. ಸೊ ಇದನ್ನ ತೆಗೆದುಬಿಟ್ಟು ನಾವು ಟಾಪ್ ಎಂಡ್ ಅಲ್ಲಿ ಯಾವ ತರ ಸ್ಟೇರಿಂಗ್ ಬರ್ತದೆ ಆ ಸ್ಟೇರಿಂಗ್ ನ ಹಾಕಿದೀವಿ. ವಿತ್ ಪ್ಯಾಡಲ್ ಶಿಫ್ಟ್ ಬರ್ತದೆ. ಪ್ಯಾಡಲ್ ಶಿಫ್ಟ್ ನಾರ್ಮಲಿ ನಿಮಗೆ ಆಟೋಮೆಟಿಕಲಿ ವರ್ಕ್ ಆಗೋದಿಲ್ಲ ಇದು ಬೇಸಿಕ್ ಗಾಡಿಲಿ. ಸೊ ಆದ್ರೂ ಟಾಪ್ ಎಂಡ್ ಸ್ಟೇರಿಂಗ್ ಹಾಕ್ಬೇಕಲ್ಲ ಅಂತ ಹಾಕೊಟ್ಟಿದ್ದೀವಿ. ಸೊ ಆಟೋಮೆಟಿಕಲಿ ಇದ್ರೆ ಪ್ಯಾಡಲ್ ಶಿಫ್ಟ್ ಆರಾಮಲ್ಲಿ ವರ್ಕ್ ಆಗ್ತದೆ. ಆಮೇಲೆ ಇಂಟೀರಿಯರ್ ಇನ್ನು ಏನಿದ್ರೆ 9 ಇಂಚಸ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದೀವಿ. 9 ಇಂಚಸ್ ಆಂಡ್ರಾಯ್ಡ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ನೋಡ್ಬೋದು. ಕ್ಯಾಮ್ರಾ ಕ್ಲಾರಿಟಿ ನೋಡ್ಬೋದು ಇದರಲ್ಲಿ. ಪ್ಲಸ್ ನೀವು ಫ್ಲೋರಿಂಗ್ ಮಾಡಿಕೊಟ್ಟಿದ್ದೀವಿ, ವಾಟರ್ ಪ್ರೂಫ್ ಫ್ಲೋರಿಂಗ್ ಆಗಿದೆ. ಇನ್ನು ಏನಿದ್ರೆ ಅಂದರೆ ಇನ್ನು ಯಾವುದೆಲ್ಲ ಇಷ್ಟೆಲ್ಲ ಐಟಮ್ಸ್ ಈಗ ಈ ಗಾಡಿಗೆ ಹಾಕ್ಕೊಟ್ಟಿದ್ದೀವಿ. ಸೈಡಲ್ಲಿ ಫುಟ್ ರೆಸ್ಟ್, ಫುಟ್ ಪಟ್ಟಿ ಹಾಕಿದ್ದೀವಿ. ಆಮೇಲೆ ಈವನ್ ಆರ್ಮ್ ರೆಸ್ಟ್ ಕೂಡ ಹಾಕಿದ್ದೀವಿ. ಸ್ವಲ್ಪ ಲಾಂಗ್ ಡ್ರೈವ್ಗೋಸ್ಕರ ನಿಮಗೆ ಆರ್ಮ್ ರೆಸ್ಟ್ ಯೂಸ್ ಆಗತಕ್ಕ ಆರ್ಮ್ ರೆಸ್ಟ್ ಕೂಡ ಹಾಕಿಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಇಷ್ಟೆಲ್ಲ ಬೇಸಿಕ್ ಮಾಡಲಿಂದ ನಾವು ಟಾಪ್ ಎಂಡ್ ಮಾಡ್ತೀವಿ. ಪ್ಲಸ್ 4 ಡೋರ್ಗೂ ಸಹ ಪೈನಿಯರ್ ಸ್ಪೀಕರ್ಸ್ ವಿತ್ ಟ್ಯೂಟರ್ ಹಾಕ್ಕೊಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಐಟಮ್ಸ್ ಇದಕ್ಕೆ ಮಾಡಬೇಕು, ಸೀಟ್ ಕವರ್ಸ್ ಎಲ್ಲ. ಸೊ ಕಸ್ಟಮರ್ದು ಬಜೆಟ್ ಯಾವ ಥರ ಇನ್ಕ್ರೀಸ್ ಆಗ್ತದೆ ಆ ಥರ ಈ ಗಾಡಿನ ಅಪ್ಗ್ರೇಡ್ ಮಾಡ್ತೀವಿ. ಸೊ ಅಪ್ಗ್ರೇಡ್ ಮಾಡಿದ್ಮೇಲೆ ಎಲ್ಲ ವೀಡಿಯೋಸ್ ನಿಮಗೆ ನಾವು ಶೇರ್ ಮಾಡ್ತೀವಿ, ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.